ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಿನ್ನೆ ಏನು ಫುಲ್ಲು ಬ್ಯುಸಿ ಡೇ ಆಗೋಯ್ತು. ನಿನ್ನೆ ರೆಸ್ಟೇ ಸಿಗಲಿಲ್ಲ. ಸೊ ಇವತ್ತು ಸ್ವಲ್ಪ ರಿಲ್ಯಾಕ್ಸು ಮಂಡೇ. ತಿಂಡಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸಿನಿಮಾದೇನಿದೆ ಅದನ್ನು ನೋಡ್ಕೊಳ್ಳೋದು ಅಷ್ಟೇ. ಇವತ್ತು ನಿನ್ನೆ ಅಷ್ಟೇನು ಕೆಲಸ ಇಲ್ಲ. ನಿನ್ನೆ ತುಂಬ ಅಂದರೆ ತುಂಬಾ ಕೆಲಸ ಇತ್ತು. ಮತ್ತು ಹೊರಗಡೆ ಹೋಗೋದು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಿಂದಿನ ವಿಡಿಯೋ ಯಾರು ನೋಡಿರ್ತೀರ ಅವರಿಗೆಲ್ಲ ಗೊತ್ತಾಗಿರುತ್ತೆ ಎಷ್ಟು ಬ್ಯುಸಿ ಅಂತ ಹೇಳಿಬಿಟ್ಟು. ಇವತ್ತು ಮಾರ್ನಿಂಗಿಂದನೇ ನಾನು ಆ್ಯಸ್ ಯೂಶ್ವಲ್ ಏನು ವ್ಲಾಗ್ನ ಸ್ಟಾರ್ಟ್ ಮಾಡೋದು. ಬಟ್ ಇವತ್ತು ಟೈಮಿಂಗ್ಸ್ ಚೇಂಜ್ ಆಗಿದೆ. ಎಷ್ಟು ಗಂಟೆಗೆ? 7:20, ಆಲ್ಮೋಸ್ಟ್ 7:15, 7:30 ಆ ಟೈಮಲ್ಲಿ ನಾನು ಇವತ್ತು ಅಂದರೆ ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ. ತುಂಬ ನೆನ್ನೆ ಸುಸ್ತಾಗಿತ್ತು ಓಡಾಡಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಏನು ಬೈಕಲ್ಲಿ ಹೋಗಿ ಇಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ, ಹಾಗಾಗಿ ಜರ್ನಿ ಮಾಡಿದ್ರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇನ್ನು ತುಳಸಿ ಹತ್ರ ರಂಗೋಲಿ ಬಿಟ್ಬಿಟ್ರೆ ಹೊರ್ಗಡೆದೆಲ್ಲ ಕೆಲಸ ಮುಗೀತು. ಇವತ್ತು ತಿಂಡಿ ಏನು ಮಾಡೋದು? ಟೊಮೊಟೊ ಬಾತ್ ಮಾಡೋದು ಇಲ್ಲ ಏನು ಸೊಪ್ಪು ತೊಗೊಂಡು ಬಂದಿದ್ದೀವಿ, ಮೆಂತ್ಯ ಸೊಪ್ಪು, ಅದ್ರ ಪಲಾವ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಡಿಸೈಡ್ ಆಗಿಲ್ಲ. ಮಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ. ಮೆಂತ್ಯ ಸೊಪ್ಪೆ ಸ್ವಲ್ಪ ಜಾಸ್ತಿ ಇದೆ. ಒಂದಿನಕ್ಕೆ ಬಸ್ಸಾಂಬಾರು ಮತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದ್ರೆ ಆಗುತ್ತೆ ಅಂತಲೂ ಕೂಡ ಅಂದ್ಕೊಳ್ತಿದ್ದೀನಿ. ನೋಡೋಣ ಏನು ಮಾಡ್ತೀನಿ ತಿಂಡಿನ ಅಂತ ಹೇಳಿಬಿಟ್ಟು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆನಾ? ತಿಂಡಿ ಮಾಡ್ತಾ ಸಿಗೋಣ. ಸೊ ಈಗ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಮತ್ತು ಬಾದಾಮ್ ತಿನ್ಕೊಂಡು ಅದಾದಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಕಾಫಿ. ಅವರು ಡ್ಯೂಟಿಗೆ ಹೋಗಿದ್ದಾರೆ. ಹೇಳಿದ್ನಲ್ಲ 6 ಗಂಟೆಗೆ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಅವರು ಡ್ಯೂಟಿಗೆ ಹೋಗಿದ್ದಾರೆ. ಒಂದು 8 ಒಳಗಡೆ ಅವರು ಬರ್ತಾರೆ ಮನೆಗೆ. ನೋಡೋಣ, ಅವ್ರು ಬಂದಮೇಲೆ ತಿಂಡಿ ಏನು ಅಂತ ಡಿಸೈಡ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಬಿಸಿನೀರು ಕುಡ್ಕೊಂಡ್ಬಿಟ್ಟು ಕಾಫಿ ಮಾಡ್ತೀನಿ. ಓಕೆನಾ? ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನು ನವೆಂಬರ್ ಟೈಮಲ್ಲೇ ಎಷ್ಟು ಚಳಿ ಇದೆ ಅಂತ ಹೇಳಿಬಿಟ್ಟು, ಇನ್ನು ಡಿಸೆಂಬರ್ ಟೈಮಲ್ಲಿ ಇನ್ನೂ ಎಷ್ಟು ಚಳಿ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ನನಗೆ. ನೋಡಿ ಎಷ್ಟು ಕವಳ ಬಿದ್ದಿದೆ ಅಂತ ಹೇಳಿ. ಫುಲ್ಲೆಲ್ಲ ಹಿಮ. ಸಂಜೆ ಟೈಮಲ್ಲೇ ಆಲ್ಮೋಸ್ಟ್ ಬಿದ್ದಿರುತ್ತೆ. ಎಷ್ಟು ಒಂದು 5 ಗಂಟೆ 5:30 ಟೈಮಲ್ಲೇ ಆಲ್ರೆಡಿ ಬಿದ್ದಿರುತ್ತೆ. ನೋಡಿರಿ ಎಷ್ಟು ಕವಳ ಇದೆ ಅಂತ. ನವಂಬರ್ ಮಂತಲ್ಲೇ ಈ ಥರ ಆಗ್ತಿದೆ. ಇನ್ನು ಡಿಸೆಂಬರ್ ಮಂತಲ್ಲಿ ಇನ್ನು ಎಷ್ಟು ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ನನಗೆ. ಈ ಚಳಿ ನಾನು ತಡ್ಕೊಂಡೇ ಇಲ್ಲ. ನಮ್ಮೂರಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಹೀಟ್, ಅಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡುತ್ತಲ್ಲ, ಹಂಗಾಗಿ ಜಾಸ್ತಿ ಚಳಿ ಆಗಲ್ಲ. ಬಟ್ ಇಲ್ಲಂತೂ ಸಖತ್ತು ಚಳಿ, ಸ್ವೆಟರೇ ಬಿಚ್ಚೋವಾಗಿಲ್ಲ. ಏನೇ ಸ್ವೆಟರ್ ಬಿಚ್ಚೋದಾದ್ರೂ ನಾವು 9-10 ಮೇಲೇ ಬಿಚ್ಕೊಳ್ಬೇಕು, ಆ ಥರ ಇದೆ. ಇದಂತೂ ಸಖತ್ತು ಕೋಳ. ಅಲ್ಲಿ ಆ ಕಡೆ ಎಲ್ಲ ಫುಲ್ಲು ನೋಡಿ, ಬ್ಯಾಕ್ ಸೈಡು ನೀವೇ ಏನಂದರೆ ಏನೂ ಕಾಣಿಸ್ತಿಲ್ಲ, ಅಷ್ಟು ಹಿಮ ಬಿದ್ದಿದೆ. ಆ ಕಡೆ ಎಲ್ಲ ಫುಲ್ಲು ಕಾಡಿದೆ, ಬಟ್ ಅಲ್ಲೆಲ್ಲ ಹಿಮ ಬಿದ್ದಿದೆ. ನೋಡೋಣ, ಇವಾಗ ನಾವು ಸ್ವಲ್ಪ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತುಳಸಿ ಹತ್ರ ರಂಗೋಲಿ ಹಾಕಿಬಿಟ್ಟು ಅದಾದಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ತೀವಿ. ಓಕೆ.
ಕೊನೆಗೂ ಡಿಸೈಡ್ ಮಾಡಿದೆ ಇವತ್ತು ಏನು ತಿಂಡಿ ಮಾಡೋದು ಅಂತ ಹೇಳ್ಬಿಟ್ಟು. ಮೆಂತ್ಯ ಸೊಪ್ಪು ತೊಗೊಂಬಂದಿದ್ದಲ್ವಾ, ಅದರಲ್ಲಿ ಸ್ವಲ್ಪ ಇವತ್ತು ಅಡುಗೆಗೆ ಅಂತ ಹೇಳ್ಬಿಟ್ಟು ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡಿಕೊಂಡು ಮತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆಲ್ಲ ತರಕಾರಿನ ರೆಡಿ ಮಾಡ್ಕೊಂಡಿದ್ದೀನಿ. ಬೀನ್ಸು, ಟೊಮೊಟೊ ಹಣ್ಣು, ಈರುಳ್ಳಿ, ಆಲೂಗೆಡ್ಡೆ ಮತ್ತು ಕ್ಯಾರಟು ಮತ್ತು ಸೊಪ್ಪು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದು ಅಷ್ಟೇ. ರೆಡಿ ಮಾಡೋಣ. ಹಾಗೇ ಪಕ್ಕದಲ್ಲಿ ಸಾಂಬಾರಿಗೂ ಕೂಡ ಬೇಯಿಸ್ಕೊಂಡು ಬಿಡ್ತೀನಿ, ಏಕೆಂದರೆ ಕರೆಂಟ್ ಯಾವಾಗ ಹೋಗುತ್ತೋ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ರುಬ್ಕೊಳ್ಳೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ನೋಡೋಣ, ಇವಾಗ ಬಿಸಿನೀರು ಕುಡೀತಾ ರೆಡಿ ಮಾಡ್ಕೊಳ್ತೀನಿ. ನೆನ್ನೆ ಸ್ವಲ್ಪ ಫ್ರೆಶ್ ಆಗಿರೋದು ಕರ್ಬೇವಿನ ಸೊಪ್ಪು ಸಿಕ್ಕಿತ್ತು, ಇದನ್ನು ತೊಗೊಂಡು ಬಂದಿದ್ದೀನಿ. ನೋಡೋಣ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಬಟ್ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಬೇಕು, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಅದಕ್ಕೂ ರೆಡಿ ಮಾಡ್ಕೊಂಡು ಇದನ್ನ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಳೇದೇ ಇತ್ತು ಕರ್ಬೇವಿನ ಸೊಪ್ಪು, ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಜಸ್ಟು ಪಲಾವಿಗೆ ರೆಡಿ ಮಾಡ್ಕೊಳ್ಬೇಕು, ಏಕೆಂದರೆ ಇವಾಗ ನಮ್ಮ ಮನೆಯವ್ರು ಬರ್ತಾರೆ, 8 ಗಂಟೆಗೇನೋ ಬರ್ತಾರೆ. 9:15ಗೆ ಹೋಗಬೇಕು ಅವ್ರು ಮತ್ತೆ ರಿಟರ್ನು. ಸೊ ಅಷ್ಟರೊಳಗೆ ತಿಂಡಿ ಆಗಬೇಕು, ಇಲ್ಲಾಂದರೆ ಆಗಲ್ಲ. ಮತ್ತು ರಾತ್ರಿಗೆ ಸ್ವಲ್ಪ ಇಡ್ಲಿ ಬೇರೆ ಉಳ್ಕೊಂಡಿದ್ದೆ, ಅದನ್ನು ಹಾಗೆ ಸುಟ್ಕೊಂಡ್ಬಿಟ್ಟು ಅದಕ್ಕೆ ಕಾಯಿ ಚಟ್ನಿ ಬೇರೆ ಮಾಡಬೇಕು. ಬನ್ನಿ ತಿಂಡಿ ರೆಡಿ ಮಾಡೋಣ ಅಂತ. ಫ್ರೆಂಡ್, ಫಸ್ಟ್ ಇವಾಗ ಒಗ್ಗರಣೆಗೆ ಬೇಕಾಗಿರೋ ಅಂಥದ್ದು ಮೆಣಸಿನ್ಕಾಯಿ. ಫಸ್ಟು ಮೆಣಸಿನ್ಕಾಯಿನ ಹೆಚ್ಕೊಳ್ತೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ್ದು ಮೆಣಸಿನ್ಕಾಯಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಲ್ವ, ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಈಗ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು, ಇವತ್ತು ಮೆಂತ್ಯ ಪಲಾವ್ ಅಲ್ವ ಮಾಡ್ತಿರೋದು, ಸೊ ಹಾಗಾಗಿ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅದಾದಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಅದಷ್ಟು ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹೆಚ್ಕೊಂಡಿರ್ತೀನಲ್ವ ಅದನ್ನು ಹಾಕ್ತೀನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹೆಚ್ಕೊಳ್ಳೋಕೆ, ಅದು ಫ್ರೈ ಆಗೋದಕ್ಕೆ ಅಂತ ಹೇಳಿ ಬಿಟ್ಬಿಟ್ಟು ಅದಾದಮೇಲೆ ಈರುಳ್ಳಿನ ಹೆಚ್ಕೊಳ್ತೀನಿ. ನಾನು ಎಲ್ಲ ತಿಂಡಿಗೂ ಹೇಳ್ತಿರ್ತೀನಿ ನಾನು ಯಾವಾಗಲೂ ವೀಡಿಯೋನಲ್ಲಿ, ಹಿಂಗನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರಿಗೆ, ಪಲ್ಯಕ್ಕೆ ಎಲ್ಲದಕ್ಕೂ ಕೂಡ ನಾನು ಹಿಂಗನ್ನ ಯೂಸ್ ಮಾಡ್ಕೊಳ್ತೀನಿ. ಈಗ ಮೆಣಸಿನ್ಕಾಯಿ ಹಾಕಿದ್ದೆ ಅಲ್ವಾ, ಅದು ಸ್ವಲ್ಪ ಫ್ರೈ ಆಗ್ತಿರ್ಬೇಕಾದ್ರೇ ನಾನು ಈರುಳ್ಳಿನೂ ಕೂಡ ಹೆಚ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ, ಮತ್ತು ಬೇಗ ಕೆಲಸನೂ ಕೂಡ ಮುಗ್ದೋಗ್ಬಿಡುತ್ತೆ. ಇನ್ ಟೈಮಿಗೆ ನಾವು ಅಂದ್ಕೊಂಡಿರೋ ಥರ ಮಾಡ್ಕೊಳ್ಬೋದು ಆ ತಿಂಡಿನ ಅಂತ ಹೇಳಿಬಿಟ್ಟು ಅಷ್ಟೇ. ಈಗ ಈರುಳ್ಳಿನ ಹಾಕಿದೆ. ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗೋದ್ರೊಳಗಡೆ ನಾನು ಈ ಕಡೆ ಟೊಮೊಟೊನ ಹೆಚ್ಕೊಳ್ತಾ ಇದ್ದೀನಿ. 2 ಟೊಮೊಟೊ ಹಣ್ಣು ತಗೊಂಡಿದ್ದೆ, ಬಟ್ ಜಾಸ್ತಿ ಹುಳಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೇ ಒಂದು ಟೊಮೊಟೊ ಹಣ್ಣನ್ನ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹೆಚ್ಚಿ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಮಾಗೋದಕ್ಕೆ ಅಂತ ಹೇಳಿ ಬಿಟ್ಬಿಟ್ಟು ಈಗ ತರಕಾರಿನ ನಾನು ಹೆಚ್ಕೊಳ್ತಾ ಇದ್ದೀನಿ. ತರಕಾರಿನೂ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ನಾನು ಕ್ಯಾರಟು ಮತ್ತು ಆಲೂಗೆಡ್ಡೆ ಮತ್ತು ಮೆಂತ್ಯ ಸೊಪ್ಪನ್ನು ಕೂಡ ತೊಳೆದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹೆಚ್ಕೊಳ್ತೀನಿ. ಈಗ ಆಲೂಗೆಡ್ಡೆನೂ ಕೂಡ ಹೆಚ್ಚಿ ಹಾಕಿದ್ದೀನಿ ಇದಕ್ಕೆ, ಆಲೂಗೆಡ್ಡೆ ಮತ್ತು ಕ್ಯಾರಟು. ಇವಾಗ ಬೀನ್ಸನ್ನು ಸ್ವಲ್ಪ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆಗೋದ್ರೊಳಗಡೆ ನಾನು ಈ 3 ತರಕಾರಿನೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೆ. ನಾನು ಈ ಹಂತದಲ್ಲೇ ನಾನು ಉಪ್ಪನ್ನು ಸೇರಿಸ್ಕೊಂಡ್ಬಿಡ್ತೀನಿ ತರಕಾರಿ ಹಾಕಿದ್ಮೇಲೆ, ಯಾಕೆಂದರೆ ಈರುಳ್ಳಿಗೆ ಮತ್ತು ಮೆಣಸಿನ್ಕಾಯಿಗೆ, ತರಕಾರಿಗೆ ಎಲ್ಲ ನೀಟಾಗಿ ಹತ್ಕೊಳ್ಳುತ್ತೆ. ಹಾಗಾಗಿ ಈ ಹಂತದಲ್ಲೇ ನಾನು ಹಾಕ್ಕೊಂಡ್ಬಿಡ್ತೀನಿ. ನಾನು ಇಬ್ಬರಿಗಷ್ಟೇ ಮಾಡ್ತಿರೋದ್ರಿಂದ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೆ, ಇನ್ನೊಂದು ಸ್ವಲ್ಪ ಒಂದು ಕಟ್ಟಲ್ಲಿ ಅರ್ಧ ಪಲಾವ್ಗೆ ಅಂತ ತಗೊಂಡಿದ್ದೀನಿ, ಇನ್ನರ್ಧನ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ತಗೊಂಡಿದ್ದೀನಿ. ಈಗ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹೆಚ್ಕೊಂಡು ರೆಡಿ ಮಾಡಿಕೊಂಡೆ. ಈಗ ಅದು ಕೂಡ ಸ್ವಲ್ಪ ಮಾಗಿದೆ ತರಕಾರಿನೂ ಕೂಡ. ಈ ಹಂತದಲ್ಲೇ ನಾನು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಬಿಡ್ತೀನಿ. ಇಲ್ಲಿ ಉಪ್ಪನ್ನು ನಾನು ಜಾಸ್ತಿ ಹಾಕಿರಲ್ಲ, ಸ್ವಲ್ಪ ಹಾಕಿರ್ತೀನಿ, ಲಾಸ್ಟಲ್ಲಿ ನೋಡಿಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಅಂದರೆ ಇದು ಈ ಕಡೆ ಸೈಡಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು, ಅದು ರುಚಿ ಹತ್ತಿಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ. ಈಗ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಒಂದು
ಕಪ್ ಅಷ್ಟೇ ಅಕ್ಕಿನ ಹಾಕ್ಕೊಳ್ಳೋದು. ಅದನ್ನು ಕೂಡ ಅಳತೆ ಮಾಡ್ಕೊಂಡು ತಕ್ಕೊಂಡು ವಾಶ್ ಮಾಡಿಟ್ಕೊಂಡು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮಧ್ಯದಲ್ಲಿ ನೀರನ್ನ ಹಾಕಿಲ್ಲ. ಫಸ್ಟು ಅಕ್ಕಿ ತರಕಾರಿ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ನೀರನ್ನ ಮಿಕ್ಸ್ ಮಾಡ್ತಿರೋದು. ನೀರನ್ನ ಎಷ್ಟು ಬೇಕು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳಿಬಿಟ್ಟು ರುಚಿನ ನೋಡ್ಕೊಂಡ್ಬಿಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಇದು ವಿಷಲ್ ಆಗೋದ್ರೊಳಗಡೆ ನೆನ್ನೆ ಇಡ್ಲಿ ಇತ್ತು ಅಂತ ಹೇಳಿದ್ನಲ್ವ ನಾನು, ಅದನ್ನು ಒಂದು ತವಾನ ಇಟ್ಬಿಟ್ಟು ಹಂಚು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ರೊಟ್ಟಿ ಎಲ್ಲ ಎಷ್ಟು ಅಗಲವಾಗಿ ಹಾಕ್ಬೋದು ಗೊತ್ತಾ, ತುಂಬಾ ನನಗಂತೂ ಇಷ್ಟ ಆಯಿತು. ಕಬ್ಬಿಣದ ಹಂಚಿದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ನೆನೆ ಉಳಿದಿತ್ತಲ್ವ ಅದೇ ಇಡ್ಲಿನ ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು. ಎಷ್ಟು ಚಿಕ್ಕದಾಗಿ ಬಂದಿದೆ ಅಲ್ಲ ಇಡ್ಲಿ. ಇದರಲ್ಲಿ ಚಿಕ್ಕದಾಗಿ ಬರುತ್ತೆ. ನಾನು ನೆನ್ನೆ ಕಂಟಿನ್ಯೂಸಾಗಿ ನೋಡ್ತಿರೋರಿಗೆ ಗೊತ್ತಾಗಿರುತ್ತೆ ಇಡ್ಲಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಅಂದರೆ ಚಿಕ್ಕದಾಗಿದೆ, ಚೆನ್ನಾಗಿ ಬರುತ್ತೆ. ಬಟ್ ಲಾಸ್ಟ್ ಪ್ಲೇಟಲ್ಲಿ ಮಾತ್ರ ಸ್ವಲ್ಪ ವೇಸ್ಟ್ ಆದಂಗೆ ಆಗುತ್ತೆ ಅಷ್ಟೇ. ಬಟ್ ಚೆನ್ನಾಗಿರುತ್ತೆ. ಈಗ ಇಡ್ಲಿನೂ ಕೂಡ ಸುಟ್ಕೊಂಡೆ. ಪಕ್ಕದಲ್ಲಿ ಕೂಡ ಏನು ಪಲಾವ್ಗೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ ವಿಷಲ್ ಆಯಿತು. ಅದನ್ನು ಕೂಡ ಆಫ್ ಮಾಡಿಕೊಂಡೆ. ಈಗ ಇಡ್ಲಿನೂ ಕೂಡ ಬೇಯಿಸ್ಕೊಂಡ್ಬಿಟ್ಟು ಅಂದರೆ ಸುಟ್ಕೊಂಡ್ಬಿಟ್ಟು ಅದನ್ನು ಕೂಡ ತಗೊಳ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಸ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಈಗ ಇಡ್ಲಿನೂ ಕೂಡ ಸುಟ್ಕೊಂಡಿದ್ದಾಯಿತು. ಈಗ ವಿಷಲು ಆಯಿತು. ಪಲಾವ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡೋಣ. ಸ್ವಲ್ಪ ಹಾರ್ಕೊಂಡಿದ್ದಾಯ್ತಲ್ವ. ಈಗ ನೋಡಿ ಮೇಲ್ಗಡೆನೇ ಸೊಪ್ಪು ತರಕಾರಿ ಎಲ್ಲ ಮೇಲೆ ಬಂದಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ಒಂದು ಸೌಟ್ ತೊಗೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏಕೆಂದರೆ ಕೆಳಗಡೆ ಎಲ್ಲ ಮಸಾಲೆ ಹತ್ತೇ ಇರೋಲ್ಲ, ಮೇಲ್ಗಡೆ ಮಾತ್ರ ಹತ್ತಿರುತ್ತೆ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ಎಲ್ಲ ಅನ್ನಕ್ಕೂ ಹತ್ತುತ್ತೆ. ಈಗ ಸಾಂಬಾರಿಗೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದಕ್ಕೆ ತೊಗರಿಬೇಳೆ, ಹೆಸರು ಕಾಳು ಇದನ್ನೆಲ್ಲ ಹಾಕಿದ್ದೆ ನಾನು. ಮತ್ತು ಸ್ವಲ್ಪ ಅವರೆಬೇಳೆನೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಸೊಪ್ಪು ಆಲ್ರೆಡಿ ಹೆಚ್ಚಿ ಇಟ್ಕೊಂಡಿದ್ದೆ. ಅದನ್ನು ಸೊಪ್ಪನ್ನು ಒಂದು ಕುಕ್ಕರಿಗೆ ಹಾಕಿಬಿಟ್ಟು ತೊಗರಿಬೇಳೆ, ಹೆಸರು ಕಾಳು ಮತ್ತು ಅವರೆಬೇಳೆ ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಇವಾಗ ಬೇಯೋದಕ್ಕೆ ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀನಿ. ಇದಕ್ಕೆ ಬೇಯೋದಕ್ಕೆ ಎಷ್ಟು ಒಣಕಾಳಲ್ವ, ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಇದನ್ನು ಒಂದು 3 ವಿಷಲ್ಸ್ ಆದರೆ ಸಾಕು, 3 to 4 ವಿಷಲ್ಸು. ಏಕೆಂದರೆ ಒಣಕಾಳಲ್ವ ಹಾಗಾಗಿ ಸ್ವಲ್ಪ ಲೇಟಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇಲ್ಲಾಂದರೆ ಬೆಂದೇ ಇರೋಲ್ಲ. 1 ವಿಷಲ್ಗೆ 2 ವಿಷಲ್ಗೆಲ್ಲ ತೆಗೆದುಬಿಟ್ರೆ ಬೆಂದೇ ಇರೋಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ಇದನ್ನು ಕೂಡ ಬೇಯೋದಕ್ಕೆ ಇಟ್ಬಿಟ್ಟು ಏನು ಲಿಡ್ನ ಕ್ಲೋಸ್ ಮಾಡಿ ವಿಷಲಿಗೆ ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀನಿ. ಅದಾದಮೇಲೆ ಅದು ಕೂಗೋದ್ರೊಳಗಡೆ ವಿಷಲ್ ಆದಮೇಲೆ ತಣ್ಣಗೆ ಆಗೋದ್ರೊಳಗಡೆ ತಿಂಡಿನ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ನಾನು. ಇನ್ನು ಫಸ್ಟಿಗೆ ಇಡ್ಲಿ ಖಾಲಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಡ್ಲಿ, ಅದಕ್ಕೆ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೆ ನಾನು. ಚಟ್ನಿ ಏನು ಮೆಂತ್ಯ ಪಲಾವ್ಗೂ ಆಗುತ್ತೆ ಮತ್ತು ಇಡ್ಲಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿಕೊಂಡೆ. ಅದಾದಮೇಲೆ ಇಡ್ಲಿ ತಿಂದಾದಮೇಲೆ ನಾವು ಕೂಡ ಪಲಾವನ್ನ ಬಡಿಸ್ಕೊಂಡು ತಿಂತಾಯಿದ್ದೀವಿ. ಅಂದರೆ ಬೇಗನೆ ಹೋಗಬೇಕಲ್ವ, ಅವರು 9:30 ಅಷ್ಟರೊಳಗೆ ಅಲ್ಲಿಗೆ ಹೋಗಬೇಕು ಡ್ಯೂಟಿಗೆ. ಹಾಗಾಗಿ ಇಬ್ಬರು ಜೊತೆಯಲ್ಲೇ ತಿಂಡಿನ ಮಾಡ್ಕೊಂಡು ಬಿಡ್ತೀವಿ. ಮತ್ತು ಅವರು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಂಡಿದ್ದಾದಮೇಲೆ ಬರೋದು. ಆಮೇಲೆ ನಾನು ನಿಧಾನಕ್ಕೆ ಸ್ನಾನ ಮಾಡಿಕೊಂಡು ಅವಳಿಗೂ ಸ್ನಾನ ಮಾಡಿಸ್ಕೊಂಡು ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರೇ ಪೂಜೆ ಮಾಡಿಬಿಟ್ಟು ಹೋಗಿಬಿಡ್ತಾರೆ. ನಾನು ಸಂಜೆ ಟೈಮಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ತಿಂಡಿ ಆಯಿತು, ಅವರು ಕೂಡ ಡ್ಯೂಟಿಗೆ ಹೋದರು. ಅದಾದಮೇಲೆ ಸಾಂಬಾರ್ದು ಇಟ್ಟಿದ್ನಲ್ವ ಅದು ಕೂಡ ನೀಟಾಗಿ ಬೆಂದಿತ್ತು. ಅದನ್ನು ಕೂಡ ತಗೊಂಡು ಇವಾಗ ಒಗ್ಗರಣೆಗೆ ಹಾಕ್ಬಿಡೋಣ, ಏನು ಮಸಾಲೆ ಎಲ್ಲ ರುಬ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಈಗ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಈರುಳ್ಳಿ ಗೆಡ್ಡೆನ ದಪ್ಪದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಮತ್ತು ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದ್ರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಏನು ಅದನ್ನು ಹುರ್ಕೊಳ್ತಾ ಇದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿನ. ಇದೆಲ್ಲ ನೀಟಾಗಿ ಹುರಿದಾದ್ಮೇಲೆ ಒಂದೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ
ಹುರ್ಕೊಳ್ತಿದ್ದೀನಿ ಇದ್ರ ಒಳಗಡೆನೆ. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುರಿದಾಗಿದ್ದಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಜೀರಿಗೆನ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಹುರ್ಕೊಳ್ತಿದ್ದೀನಿ. ಅಲ್ಲಿ ಇದು ಹುರ್ಕೊಳ್ಳೋದು ಮಧ್ಯದಲ್ಲೇ ನಾನು ಕೂಡ ಹುಣಸೆ ಹಣ್ಣನ್ನ ನೆನೆ ಹಾಕಿದ್ದೆ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಅದು ಕೂಡ ನೆಂದಿತ್ತು. ಒಗ್ಗರಣೆಗೆ ಹಾಕೋದಕ್ಕೆ ಬೇಕಲ್ವ, ಹಾಗಾಗಿ ಅದನ್ನು ಕೂಡ ಕಿವುಚ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ, ರಸನ ತಗೊಳ್ತಾ ಇದ್ದೆ. ಈಗ ಮಾಗಿದೆ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಾಗಿತ್ತಲ್ವ, ಅದನ್ನು ಸೈಡಿಗೆ ತಣ್ಣಗಾಗೋದಕ್ಕೆ ಅಂತ ಹೇಳಿಬಿಟ್ಟು ಎತ್ತಿಟ್ಟಿದ್ದೀನಿ. ಈಗ ಒಂದು ಜಾರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕಾಯಿ ತುರ್ಕೊಂಡಿಲ್ಲ ನಾನು, ಅದನ್ನು ಹಾಗೇ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತಣ್ಣಗಾಗಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದಿಷ್ಟನ್ನು ಇದರೊಳಗಡೆ ಹಾಕ್ಕೊಂಡ್ಬಿಟ್ಟು ಮತ್ತು ಬೇಯಿಸಿ ಇಟ್ಕೊಂಡಿರ್ತೀವಲ್ವ ಸೊಪ್ಪು ಮತ್ತು ಕಾಳುಗಳನ್ನ, ಅದು ನೀರನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ನೀರನ್ನ ವೇಸ್ಟ್ ಮಾಡೋಂಗಿಲ್ಲ, ನೀರನ್ನ ಕೊನೆಗೆ ಇಲ್ಲಿ ಬಸ್ಸಾಂಬಾರು ಮಾಡ್ಕೊಳ್ತೀವಲ್ವ ಅದಕ್ಕೇ ಅದರಲ್ಲೇ ಮಾಡಬೇಕಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ಸಪ್ರೇಟ್ ಎತ್ತಿಟ್ಕೊಂಡಿರ್ತೀನಿ. ಈಗ ಜಾರಿಗೆ ಸ್ವಲ್ಪ ಕಾಳುಗಳನ್ನ ಹಾಕ್ಬಿಟ್ಟು ರುಬ್ಬಿ ಒಂದು ಸೈಡು ತಗೊಳ್ತಾ ಇದ್ದೀನಿ. ನನಗೆ ಇಷ್ಟೇ ಇನ್ನು ಕಾಳು ಜಾಸ್ತಿ ಬೇಡ, ಸ್ವಲ್ಪ ಸಾಂಬಾರೇ ಜಾಸ್ತಿ ಇರಲಿ, 2 ಡೇಸ್ಗೆ ಆಗೋ ಥರ ಇರಲಿ ಅಂತ ಹೇಳಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ನೀರು ಜಾಸ್ತಿ ಇಟ್ಬಿಟ್ಟು ನೀರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಅಂದರೆ ಕಾಳು ಬೇಯಿಸಿದ ನೀರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದೇ ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೋದು. ನಾನು ಸ್ವಲ್ಪ ಕಮ್ಮಿ ಇಟ್ಟಿದ್ದೆ ಅಲ್ವಾ, ನೀರು ಬೇಕು ಅಂತ ಹೇಳಿಬಿಟ್ಟು, ಹಾಗಾಗಿ ಸ್ವಲ್ಪ ಕಮ್ಮಿ ಇತ್ತು, ಇನ್ನು ನೀರು ಆ್ಯಡ್ ಮಾಡಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ಸಪ್ರೇಟ್ ನೀರನ್ನ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ನೀವು ಕಾಳು ಬೇಯಿಸಿದ ನೀರಲ್ಲೇ ಕೂಡ ರುಬ್ಕೊಳ್ಬೋದು. ಈಗ ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ನಾನು. ಒಂದು ತಪ್ಪಲೆನ ಇಟ್ಬಿಟ್ಟು, ನಾವು ಸಾಂಬಾರು ಯಾವುದ್ರಲ್ಲಿ ಮಾಡ್ತೀವಿ ಅದನ್ನು ತಪ್ಪಲೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ಸಾಸಿವೆ, ಹಾಗೆ ಜೀರಿಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಒಗ್ಗರಣೆಗೆ ಹಾಕಿದ್ನಲ್ವ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು, ಹಾಗಾಗಿ ಇದಕ್ಕೆ ಮತ್ತೆ ಹಾಕ್ಕೊಳ್ತಿಲ್ಲ. ಸ್ವಲ್ಪ ಸಾಸಿವೆನ ಹಾಕ್ಕೊಂಡ್ಬಿಟ್ಟು ಮತ್ತು ಉದ್ದುದಾಗಿ ಹೆಚ್ಚಿರುವಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮಾಗಿಸ್ಕೊಳ್ತಾ ಇದ್ದೀನಿ. ಇದು ಮಾಗಿದ್ದಾದಮೇಲೆ ಹುಣಸೆ ಹಣ್ಣಿನ ರಸ ತಗೊಂಡಿರ್ತೀವಲ್ವ ನಾವು, ಅದನ್ನು ಹಾಕ್ಕೋಬೇಕು. ಅದು ಸ್ವಲ್ಪ ಕುದಿ ಹತ್ತಿದ್ಮೇಲೆ ಈ ಹಂತದಲ್ಲೇ ಬಸ್ಸಾಂಬಾರಿಗೆ ಹುಳಿ ಹಾಕಿದ ಹಂತದಲ್ಲೇ ನಾವು ಉಪ್ಪು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಉಪ್ಪನ್ನು ಹಾಕ್ಕೊಳ್ಬೇಕು, ಎಷ್ಟು ಬೇಕೋ ಅಷ್ಟು, ಅಂದರೆ ಕಾಳಿಗೂ ಕೂಡ ಹಾಕ್ಕೊಂಡಿರ್ತೀರ ಅಲ್ವಾ, ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಮೇಲೆ ಲಾಸ್ಟಲ್ಲಿ ಎಲ್ಲ ಕುದಿ ಹತ್ತಿದ್ಮೇಲೆ ಉಪ್ಪು ಶಾರ್ಟೇಜ್ ಆಯಿತು ಅಂದರೆ ನಾವು ಮಿಕ್ಸ್ ಮಾಡ್ಕೊಳ್ಬೋದು, ಸೇರಿಸ್ಕೊಳ್ಬೋದು. ಬಟ್ ಫಸ್ಟೇ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಆಗೋಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಂಬಿಡಿ. ಈಗ ಹುಳಿನ ಸೇರಿಸಿದೆ ಅಲ್ವಾ, ಹುಣಸೆ ಹಣ್ಣು ಹುಳಿನ, ಅದು ಸ್ವಲ್ಪ ಕುದಿ ಬಂದಮೇಲೆ ನಾವು ಖಾರ ರುಬ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಂಡು ಈಗ ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಗನೆ ನೀರು ಹಾಕೋಬಾರ್ದು, ಸ್ವಲ್ಪ ಕುದಿ ಹತ್ತಬೇಕು ಚೆನ್ನಾಗಿ. ಸ್ವಲ್ಪ ಹಸಿ ವಾಸನೆ ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕುದಿ ಬಂದಮೇಲೆ ಆಮೇಲೆ ಬೇಕಾದರೆ ನೀರನ್ನ ಸೇರಿಸ್ಕೊಳ್ಬೋದು, ಏನಾಗಲ್ಲ. ಬಟ್ ಹುಳಿ ಚೆನ್ನಾಗಿ ಕುದಿಬೇಕು, ಅದು ಹುಳಿ ಕುದ್ರೇ ಸಾಂಬಾರು ಚೆನ್ನಾಗೋದು, ಇಲ್ಲಾಂದರೆ ಚೆನ್ನಾಗಲ್ಲ. ಸ್ವಲ್ಪ ಹುಳಿ ಕುದ್ದಾದ್ಮೇಲೆ ಉಪ್ಪು ಸೇರಿಸಿದ್ದಾದ್ಮೇಲೆ ನೀವು ರುಬ್ಕೊಂಡಿರೋಂಥ ಖಾರನ ಸೇರಿಸಿ. ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀವು ಸಾಂಬಾರಿಗೆ ನೀರು ಬೇಕೋ ಬೇಡವೋ, ಸಪ್ರೇಟಾಗಿ ಮತ್ತು ನೀರು ಹಾಕಬೇಕೋ ಬೇಡವೋ ಅನ್ನೋದನ್ನು ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ನಾನು 2 ಡೇಸಿಗೆ ಮಾಡ್ತಿರೋದ್ರಿಂದ ಸಾಕು, ಇಷ್ಟು ಕನ್ಸಿಸ್ಟೆನ್ಸಿ, ಇಷ್ಟೇ ಗಟ್ಟಿಗಿರಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೊಳ್ತಿದ್ದೀನಿ. ಸೊ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾ ಹೋಯಿತು. ಮತ್ತು ಜಾರಲ್ಲಿ ಇರುತ್ತಲ್ವ ಸ್ವಲ್ಪ ರುಬ್ಕೊಂಡಿರೋದು, ಅದಕ್ಕೂ ಕೂಡ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಅಲ್ಲಾಡಿಸ್ಕೊಂಡು ಆ ನೀರನ್ನು ಕೂಡ ಇದರೊಳಗಡೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗೋಗ್ಬಿಡುತ್ತೆ ನಮಗೆ 2 ಡೇಸಿಗೆ ಆಗುವಷ್ಟು. ಈಗ ಕಾಳು ಎತ್ತಿಟ್ಟಿದ್ದೆ ಅಲ್ವಾ ನಾನು, ಸೊಪ್ಪಿನ ಕಾಳನ್ನ ಬೇಯಿಸಿದ್ದು, ನೀರನ್ನ ಸಪ್ರೇಟ್ ಮಾಡಿ ಈಗ ಅದನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ, ಹಾಗೆ ತಿಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಾಗೇನೂ ಕೂಡ ತಿನ್ಬೋದು. ಅದಕ್ಕೆ ಅಂತಲೂ ಈಗ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಒಗ್ಗರಣೆಗೆ
ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ. ಈಗ ಒಂದು ಬಾಣಲೆನಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಒಂದೇ ಒಂದು ಗಡ್ಡೆ ನೀರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಈಗ ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಕಾಳನ್ನು ಇದರೊಳಗಡೆ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ಕಾಳೆಲ್ಲ ರೆಡಿ ಆಗೋಯ್ತು, ಆ ಸಾಂಬಾರು ಮತ್ತು ಕಾಳು. ಫ್ರೆಂಡ್ಸ್ ಇವಾಗ ಏನು ಸಾಂಬಾರೆಲ್ಲ ಮಾಡಿ ಆಯಿತು. ಹಾಗೆ ಕಾಳು ಕೂಡ ಸ್ವಲ್ಪ ಒಗ್ಗರಣೆ ಆಯ್ತಲ್ಲ, ಅದನ್ನು ಕೂಡ ಮುಗಿಸ್ಕೊಂಡೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಪಲಾವ್ ಇತ್ತಲ್ಲ, ಇಡ್ಲಿ ಸ್ವಲ್ಪ ತಿನ್ಕೊಂಡಿದ್ವಲ್ಲ, ಹಾಗಾಗಿ ಪಲಾವ್ ಸ್ವಲ್ಪ ಮಿಕ್ಕಿತ್ತು. ಪಲಾವ್ನ ತಿನ್ಕೊಂಡ್ಬಿಟ್ವಿ. ಹಾಗೆ ಸ್ವಲ್ಪ ಸೊಂಪು ಪುಡಿ ಎಲ್ಲ ಇತ್ತಲ್ವ, ಅದನ್ನು ತಿನ್ಕೊಂಡ್ಬಿಟ್ವಿ. ಈಗ ಸಾಂಬಾರೆಲ್ಲ ಮಾಡಿ ಆಯ್ತಲ್ಲ, ಇವಾಗ ಸ್ವಲ್ಪ ಪಾತ್ರೆಗಳಿದೆ, ಅದನ್ನು ತೊಳ್ಕೊಂಡ್ಬಿಟ್ಟು ಸಂಜೆ ಅವರು ಮನೆಗೆ ಬರ್ತಾರಲ್ಲ, ಮನೆಗೆ ಬಂದಮೇಲೆ ನಾವು ಕಾಫಿ ಮಾಡ್ಕೊಳ್ಳೋದು, ಅದಕ್ಕಿಂತ ಮುಂಚೆ ಏನು ಮಾಡ್ಕೊಳ್ಳಲ್ಲ. ಸ್ವಲ್ಪ ಪಾತ್ರೆ ಇದೆ, ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸಂಜೆ ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಅಡುಗೆ ಮನೆಯಲ್ಲಿ ಬೆಳಕು ಕಮ್ಮಿ, ಅಂದರೆ ರೂಮಲ್ಲಿ ಇದು ಆ್ಯಕ್ಚುಲಿ ಇದು 2 ಪಾರ್ಟ್ಸ್ ಇರೋದು. ಇಲ್ಲಿ ರೂಮಲ್ಲಿ ಜಾಸ್ತಿ ಬೆಳಕು ಬರಲ್ಲ, ಇಲ್ಲಿ ಕಿಟಕಿನ ಓಪನ್ ಮಾಡೋದಕ್ಕಾಗಲ್ಲ, ಏಕೆಂದರೆ ಆ ಕಡೆ ಎಲ್ಲ ಇಲಿಗಳು ಅದು ಇದು ಅಂತ ಹೇಳ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಈ ಕಿಟಕಿನ ನಾವು ಓಪನೇ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಸ್ವಲ್ಪ ಕಮ್ಮಿ ಲೈಟ್ ಆನ್ ಮಾಡಿಕೊಂಡೆ ನಾನು ವಿಡಿಯೋನ ಮಾಡ್ಕೊಳ್ಬೇಕು, ಆ ಥರ ಇದೆ. ಈಗ ಸ್ವಲ್ಪ ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಬಂದಮೇಲೆ ಕಾಫಿ ಮಾಡಿಕೊಂಡು ಕುಡಿತೀನಿ. ಮತ್ತು ಇಲ್ಲೆಲ್ಲ ಹೇಗೆ ಗೊತ್ತಾ ಫ್ರೆಂಡ್ಸ್, ಏನು ಬೆಳಗ್ಗೆ ಟೈಮಲ್ಲಿ ತಿಂಡಿ ಮಾಡ್ಕೊಂಡು ತಿನ್ಕೊಳ್ತಾರೆ. ಎಷ್ಟು 7-8 ಗಂಟೆ ಟೈಮಲ್ಲಿ ತಿಂಡಿ ಮಾಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಹೊಲಕ್ಕೆಲ್ಲ. ಹೊಲಕ್ಕೆ ಹೋದ್ಮೇಲೆ ಮಧ್ಯಾಹ್ನ ಊಟನೇ ಇಲ್ಲ ಅವ್ರಿಗೆ. ಮಧ್ಯಾಹ್ನ ಆ ಥರ ಅಭ್ಯಾಸ ಇಲ್ಲಂತೆ ಇಲ್ಲಿ. ಮಧ್ಯಾಹ್ನ ಊಟ ಏನು ಮಾಡಲ್ವಂತೆ, ಅಡುಗೆ ಏನು ಮಾಡ್ಕೊಳ್ಳಲ್ವಂತೆ. ಜಸ್ಟ್ ಕುಡಿದ್ರೆ ನೀರು ಕುಡಿತಾರೆ ಅಷ್ಟೇ, ಕಾಫಿನೂ ಕೂಡ ಕುಡಿಯಲ್ಲ, ಅದು ಏನೋ ಗೊತ್ತಿಲ್ಲ ಅವ್ರದ್ದು. ಮತ್ತು ಸಂಜೆನೇ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ. ಅದು ಬರೋದು ಯಾವಾಗ ಅಂತ ಹೇಳಿದ್ರೆ ಅದು 7 ಗಂಟೆ 8 ಗಂಟೆ 6 ಗಂಟೆ ಮೇಲೇ ಎಲ್ಲರೂ ಕೂಡ ಮನೆಗೆ ಬಂದು ಸೇರ್ಕೊಳ್ಳೋದು, ಆ ಥರ ಇಲ್ಲಿ ಮಾಡ್ಕೊಂಡಿರೋದು ಅವರು. ಬಟ್ ಅಷ್ಟು ಹೆಲ್ದಿಯಾಗೂ ಕೂಡ ಇದ್ದಾರೆ ಅವರು, ನಮ್ಮ ಥರ ಏನಲ್ಲ. ಈ ಎಷ್ಟು ವಯಸ್ಸಾಗಿದೆ ಅವ್ರಿಗೆಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ಕೊಳ್ತಾರೆ. ಅವರು ಯಾರಿಗೂ ಕೂಡ ಡಿಪೆಂಡ್ ಆಗಿಲ್ಲ. ನಿಜ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಈ ಕಡೆ ಜನನ ನೋಡಿದ್ರೆ ಮಾತ್ರ ತುಂಬಾ ಖುಷಿಯಾಗುತ್ತೆ. ಅಷ್ಟೇ ಹೆಲ್ದಿಯಾಗೂ ಇದ್ದಾರೆ. ಅಂದರೆ ಇವ್ರಿಗೆಲ್ಲ 2 ಹೊತ್ತು ಊಟ ಅಷ್ಟೇ, ಮಧ್ಯಾಹ್ನ ಕಾಫಿನೂ ಸಮೇತ ಕುಡಿಯಲ್ಲ ಅವರು, ಅಷ್ಟು ಕಟ್ಟುನಿಟ್ಟಾಗಿ ಮಾಡ್ಕೊಂಡಿದ್ದಾರೆ. ಅದು ಯಾಕೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ, ಅವರು ಹೆಲ್ದಿಯಾಗಿ ಕೂಡ ಇದ್ದಾರೆ ಎಲ್ಲರೂ. ಅವ್ರಿಗೆ ಕಾಲು ನೋವಾಗಲಿ ಅಷ್ಟು 80 ವರ್ಷ 65 ವರ್ಷ ಆದ್ರೂ ಕೂಡ ಅಷ್ಟು ಹೆಲ್ದಿಯಾಗಿದ್ದಾರೆ. ಅದು ಯಾವ ಥರ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಒಂದ್ಸಲ ಒಳಗಡೆ ಹೋಗಿ ಏನು ಅಡ್ಡಾಡ್ಕೊಂಡು ಬಂದಲ್ಲ, ಅಜ್ಜಿಯವರಾಗಲಿ ತಾತವರಾಗಲಿ ಅಷ್ಟೇ ಹೆಲ್ದಿಯಾಗಿದ್ದಾರೆ, ಅಷ್ಟೇ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಈ ದಿಬ್ಬ ಹತ್ತೋದು, ನಾವು ಒಂದ್ಸಲ ಹಿಂಗೆ ದಿಬ್ಬ ಹತ್ತಿ ಕೆಳಗಡೆ ಹೋದ್ರೆ ಡೌನಿಗೆ ಕಾಲು ನೋವು ಅಂತ ಹೇಳ್ತೀವಿ, ಬಟ್ ಅವ್ರಿಗೆ ಏನೂ ಹೇಳಲ್ಲ ಗೊತ್ತಾ, ಅಷ್ಟು ಹೆಲ್ದಿಯಾಗಿ ಫಿಟ್ಟಾಗಿದ್ದಾರೆ ಮಾತ್ರ. ಆದರೆ 2 ಹೊತ್ತೇ ಊಟ ಅವ್ರದ್ದು, ಬೆಳಗ್ಗೆ ಮತ್ತು ಸಂಜೆ ಅಷ್ಟೇ. ಮಧ್ಯಾಹ್ನ ಕಾಫಿನೂ ಸಮೇತ ಕುಡಿಯಲ್ಲ ಅವರು. ನಿಜ ಖುಷಿಯಾಗುತ್ತೆ ಅವರನ್ನು ನೋಡಿದ್ರೆ. ನಾನು ಈಗ ಪಾತ್ರೆನ ತೊಳ್ಕೊಂಡ್ಬಿಡ್ತೀನಿ. ಪಾತ್ರೆನ ತೊಳ್ಕೊಂಡಿದ್ದಾದಮೇಲೆ ಸಂಜೆ ಸಿಗ್ತೀನಿ ನೋಡಿ. ಇದೇ ಸಾಂಬಾರಿಗೆ ಏನು ಮುದ್ದೆ ಬೇಕಂದರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ಅನ್ನ ಮಾತ್ರ ಮಾಡ್ಕೊಳ್ತೀನಿ. ಚಿನಿಮಗೆ ಅನ್ನ ಸಾಂಬಾರು ಊಟ ಮಾಡ್ತಾಳೆ, ಸೊ ತುಪ್ಪ ಹಾಕ್ಬಿಟ್ಟು ಅನ್ನ ಸಾಂಬಾರು ತಿನ್ನಿಸ್ಕೊಳ್ತೀನಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ರಾತ್ರಿ ಮಲಗೋದೇ 10-11 ಗಂಟೆ ಆಗುತ್ತೆ ಟೈಮು. ಅಂದರೆ ಚಿನಿಮಾಗ ಊಟ ಮಾಡಿಸೋದೇ ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆನಾದರೂ ಬೇಕೇ ಬೇಕು ಅವಳಿಗೆ ನೀಟಾಗಿ ಊಟ ಮಾಡಿಸ್ತೀನಿ ಅಂತ ಅಂದರೆ. ಅವಳಿಗೆ ಅನ್ನ ಸಾಂಬಾರೇ ಆಗುತ್ತೆ. ಸೊ ನಮಗೂ ಕೂಡ ಮುದ್ದೆ ಬೇಕಂದರೆ ಮಾಡ್ತೀನಿ, ಇಲ್ಲಾಂದರೆ ಅನ್ನ ಸಾಂಬಾರೇ ಆಗುತ್ತೆ ಸಾಕು. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸಂಜೆನೇ ನೀಟಾಗಿ ಸ್ಟವ್ ಅದು ಎಲ್ಲದನ್ನು ಒರೆಸ್ಬಿಟ್ಟು ನೀಟಾಗಿ ಎತ್ತಿಟ್ಬಿಡ್ತೀನಿ. ಮತ್ತು ಬೆಳಗ್ಗೆ ತಿಂಡಿ ಮಾಡುವಾಗ ಅದು ಒರೆಸಿಲ್ಲ ಇದು ಒರೆಸಿಲ್ಲ ಅನ್ನೋದೇ ಇರೋಲ್ಲ. ಅದು ಹಂಗಾಗಿ ನಾನು ರಾತ್ರಿ ಎಲ್ಲ ನೀಟ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ನನಗೆ ಅರ್ಧ ಕೆಲಸ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಬರೀ ಪಾತ್ರೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಓಕೆನಾ.
ಈಗ ಪಾತ್ರೆ ಕೂಡ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಪಾತ್ರೆನೂ ಕೂಡ ತೊಳಿತಾ ಇದ್ದೀನಿ. ಅಲ್ಲಿ ಚಿಕ್ಕದಾಗಿ ಸಿಂಕ್ ಇರೋದ್ರಿಂದ ನಾನು ಸ್ವಲ್ಪ ನಿಧಾನಕ್ಕೆ ನೀರನ್ನ ಆನ್ ಮಾಡಿಕೊಂಡು ತೊಳಿಬೇಕಾಗಿತ್ತು. ಹಾಗಾಗಿ ಒಂದೊಂದೇ ಪಾತ್ರೆನ ತೊಳೆದಿಟ್ಕೊಂಡು ಅವು ಯಾವ್ಯಾವ ಪ್ಲೇಸಲ್ಲಿ ಇರಬೇಕೋ ಆ ಪ್ಲೇಸ್ಗೆ ಮತ್ತೆ ರಿಟರ್ನ್ ಇಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಪಾತ್ರೆನೂ ಕೂಡ ನಾನು ವಾಶ್ ಮಾಡಿದ್ದಾದಮೇಲೆ ಅದನ್ನು ತೊಳೆದು ಒರೆಸ್ಬಿಟ್ಟು ಎತ್ತಿ ಇಡ್ತೀನಿ. ಇಲ್ಲಾಂದರೆ ಅಲ್ಲಿ ರ್ಯಾಕಲ್ಲಿ ಇಟ್ಟರೆ ಏನಾಗುತ್ತೆ ಗೊತ್ತಾ, ಅದು ಬಣ್ಣ ಬಿಡುತ್ತೆ ನೀರು ಆಯಿತು ಅಂತಂದರೆ. ಹಾಗಾಗಿ ನಾನು ಪ್ರತಿಯೊಂದನ್ನು ವಾಶ್ ಮಾಡಿದ್ದಾದಮೇಲೆ ಬಟ್ಟೆನಲ್ಲಿ ಒರೆಸ್ಬಿಟ್ಟೆ ಎತ್ತಿಟ್ಕೊಳ್ತೀನಿ. ಈಗ ಪಾತ್ರೆನೂ ತೊಳೆದಿದ್ದು ಆಯಿತು. ಮತ್ತು ನಾನು ಯಾವ ಥರ ಮಜ್ಜಿಗೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಈ ಬಾಟಲ್ನಲ್ಲಿ ಮೊಸರನ್ನ ಫಿಲ್ ಮಾಡ್ತೀನಿ ಫಸ್ಟು. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಒಂದು 10 ನಿಮಿಷ ಅಷ್ಟೇ, 5-10 ನಿಮಿಷ ಅಷ್ಟೇ ಈ ಥರ ಅಲ್ಲಾಡಿಸ್ಬಿಟ್ರೆ ಬೇಗ ಅಂದರೆ ಬೇಗನೆ ಬೆಣ್ಣೆ ಬಂದುಬಿಡುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ನಾವು ಡೈಲಿ ಅರ್ಧ ಲೀಟ್ರ್ ತೊಗೊಳ್ತೀವಿ. ಅರ್ಧ ಲೀಟ್ರಲ್ಲಿ ಬೆಳಗ್ಗೆ ಸಂಜೆ ಅಷ್ಟೇ ನಾವು ಕಾಫಿ ಮಾಡ್ಕೊಳ್ಳೋದು. ಮಧ್ಯ ನಾವು ಕಾಫಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಅದನ್ನು ಎಪ್ಪಾಕಿರ್ತೀನಿ, ಉಳಿದಿದ್ದ ಹಾಲನ್ನ ಎಪ್ಪಾಕಿರ್ತೀನಿ. ಎಮ್ಮೆದಲ್ವಾ, ಎಮ್ಮೆ ಹಾಲಲ್ವಾ, ಹಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಬಾಟ್ಲಲ್ಲಂತೂ ಬೇಗನೆ ಬರುತ್ತೆ. ನನಗಂತೂ ಇಷ್ಟ ಆಯಿತು. ಮತ್ತು ಸ್ವಲ್ಪ ಬೆಣ್ಣೆ ಬಂದಿತ್ತಲ್ವ, ಅದನ್ನು ಕೂಡ ಈ ಥರ ಒಂದು ಬೌಲ್ನಲ್ಲಿ, ಒಂದು ಪಾತ್ರೆನಲ್ಲಿ ಹಾಕ್ಕೊಂಡ್ಬಿಟ್ಟು ಮತ್ತು ಆ ಬಾಟಲ್ನ ಬಿಸಿ ನೀರಿನಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ಸ್ಮೆಲ್ ಬರಲ್ಲ. ಮತ್ತು ಅದನ್ನು ಆರೋದಕ್ಕೆ ಇಡೋವಾಗಲೂ ನಾವು ಬಾಟಲ್ ಲಿಡ್ಡನ್ನ ಕ್ಲೋಸ್ ಮಾಡಬಾರ್ದು. ಓಪನ್ ಆಗೇ ಇಟ್ಟರೆ ಏನೋ ಸ್ಮೆಲ್ ಬರಲ್ಲ. ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಎತ್ಬಿಟ್ರೆ ಆಯಿತು. ನಾನು ಮುಂಚೆಯಿಂದನೂ ತೆಗ್ದಿದ್ದು ಇಷ್ಟು ಬೆಣ್ಣೆ ಇತ್ತು. ಅದನ್ನು ಪ್ರತಿದಿನವೂ ಕೂಡ ನಾವು ಆ ಬೆಣ್ಣೆ ಇಟ್ಟಿರ್ತೀವಲ್ವ, ಅದು ಸ್ಮೆಲ್ ಬರಬಾರ್ದು ಅಂತ ಹೇಳಿದ್ರೆ ಡೈಲಿ ಚೇಂಜ್ ಮಾಡಬೇಕಾಗತ್ತೆ. ಅಂದರೆ ಮಜ್ಜಿಗೆನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆ ಬೆಣ್ಣೆನ ಫಸ್ಟು ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಹೊಸ ಮಜ್ಜಿಗೆ ಒಳಗಡೆ ಹಾಕ್ಕೊಳ್ತೀನಿ. ಆಮೇಲೆ ಆ ಬಾಕ್ಸಲ್ಲಿರುತ್ತಲ್ಲ ಮಜ್ಜಿಗೆ, ಅದನ್ನು ಚೆಲ್ಬಿಟ್ಟು ಅದನ್ನು ವಾಶ್ ಮಾಡಿದ್ದಾದಮೇಲೆ ಆ ಬೆಣ್ಣೆನೆಲ್ಲ ತಿರ್ಗಿ ಇದ್ರೊಳಗಡೆ ಹಾಕ್ಕೊಳ್ಬಿಡ್ತೀನಿ. ಆಗ ಸ್ಮೆಲ್ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈಗ ಅದೇ ಮಜ್ಜಿಗೆ, ಹೊಸ ಮಜ್ಜಿಗೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಮಜ್ಜಿಗೆನ ಈ ಬಾಕ್ಸ್ ಒಳಗಡೆ ಹಾಕಿ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಬಿಟ್ಟು ಮಜ್ಜಿಗೆ ಒಳಗಡೆ ಬೆಣ್ಣೆ ಇಟ್ಕೊಳ್ತೀನಿ. ಆಗ ಏನಾಗುತ್ತೆ, ಬೆಣ್ಣೆನೂ ಕೆಡೋದಿಲ್ಲ, ಬೂಸ್ಟು ಬರೋಲ್ಲ, ಮತ್ತು ಮಜ್ಜಿಗೆನೂ ಕೂಡ ಚೇಂಜ್ ಮಾಡ್ತಿರ್ತೀವಲ್ವ, ಹಾಗಾಗಿ ವಾಸನೆನೂ ಕೂಡ ಬರೋಲ್ಲ. ಈ ಥರ ಮಾಡ್ಕೊಳ್ತೀನಿ ನಾನು. ಎವ್ರಿ ಡೇ ನಾನು ಈ ಥರ ಮಜ್ಜಿಗೆನ ಚೇಂಜ್ ಮಾಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ ಬೆಣ್ಣೆ. ನನಗೆ ಅಷ್ಟಾಗಿ ತುಪ್ಪ ಕಾಸಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ಈ ಥರ ಕೂಡಿ ಇಟ್ಕೊಳ್ತಾ ಇದ್ದೀನಿ. ಅದನ್ನು ರೊಟ್ಟಿಗೆ ಬೇಕಂತಾಗ ಹಾಕ್ಕೊಳ್ಳೋದು. ಈಗ ಮಜ್ಜಿಗೆ ಇಟ್ಕೊಂಡಿರ್ತೀನಲ್ವ, ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಮಂದವಾಗಿರೋ ಅಂಥ ಮಜ್ಜಿಗೆ ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಇದಾದಮೇಲೆ ಮಜ್ಜಿಗೆ ಎಲ್ಲ ತೆಗ್ದಿದ್ದಾದಮೇಲೆ ನಾವು ಕೂಡ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ನಾವು ಕೂಡ ಊಟ ಮುಗಿಸ್ಕೊಂಡು ಸೊಪ್ಪಿಂದು ಕಾಳು ಮತ್ತು ಅನ್ನ ಸಾಂಬಾರು ಕೂಡ ಚೆನ್ನಾಗಿತ್ತು. ಸ್ವಲ್ಪ ಹುಳಿ ಮುಂದಾಗಿ ಚೆನ್ನಾಗಿತ್ತು. ನಮ್ಮಿಬ್ಬರಿಗೆ ಸ್ವಲ್ಪ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕಿಂತಲೂ ಸ್ವಲ್ಪ ಕಮ್ಮಿ ಆದರೆ ಸಾಕಾಗುತ್ತೆ ಹುಳಿ. ಸೊ ಇಷ್ಟ ಆಯಿತು. ರಾತ್ರಿ ಊಟನೂ ಮುಗಿದಾದ್ಮೇಲೆ ನನ್ನ ಕೆಲಸ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಹೇಳಿದ್ನಲ್ಲ, ಊಟ ಮಾಡಿ ಆದಮೇಲೆ ಎಲ್ಲ ಪಾತ್ರೆನೂ ತೊಳೆದ್ಬಿಟ್ಟು ಸಿಂಕೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸೈಡಲ್ಲಿ ನೀರು ಹೋಗುತ್ತೆ ಅಂತ ಹೇಳಿಬಿಟ್ಟು ಸಿಮೆಂಟ್ ಹಾಕಿದ್ರು ನಮ್ಮ ಮನೆಯವರು. ಕರ್ಬೇವಿನ ಸೊಪ್ಪು ನೀರೊಳಗಡೆ ಇಟ್ಟಿರೋದಕ್ಕೆ ಏನೋ ಒಂಥರ ಫ್ರೆಶ್ ಅಂತ ಅನ್ನಿಸ್ತಿದೆ. ನೀರೊಳಗಡೆ ಹಾಕಿ ಎತ್ತಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆಲ್ಲ. ಸ್ಟವ್ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ. ಒಂದ್ಸಲ ಎಲ್ಲ ಕಸ ಹೊಡೆದ್ಬಿಟ್ಟು. ಸೊ ಟೈಮ್ ಆಯಿತು, ಇವಾಗ ಹೋಗಿ ಮಲ್ಕೊಳ್ಳೋದು. ಹೊರಗಡೆ ಎಷ್ಟು ಚಳಿ ಇದೆ ಗೊತ್ತಾ ಫ್ರೆಂಡ್ಸ್, ಫ್ರೀಝರಲ್ಲಿ ಇಟ್ಟಂಗಾಗಿದೆ ನಮ್ಮನ್ನು. ಎಷ್ಟು ಚಳಿ. ಗುಡ್ ನೈಟ್. ಬಾಯ್ ಹೇಳ. ಬಾಯ್ ಗುಡ್ ನೈಟ್. ಹೇಳ ಬೇಗ. ಬಾಯ್ ಹೇಳು ಬೇಗ. ಬಾಯ್ ಗುಡ್ ನೈಟ್. ನಾಳೆ ಸಿಗೋಣ.